ರೇಷನ್ ಕಿಟ್ ವಿತರಣೆ ವೇಳೆ ನೂರಾರು ಜನರು ಸೇರಿದ್ರು. ಮಾಜಿ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನೋ ಡಿಸ್ಟೆನ್ಸ್ ಮೇಂಟೈನ್ ದಿನೇಶ್ ಗುಂಡೂರಾವ್ ಅವರಿಂದಲೇ ರೂಲ್ಸ್ ಬ್ರೇಕ್ ಆಗಿದೆ. ಮೊನ್ನೆ ಸೌಮ್ಯ ರೆಡ್ಡಿ ಅವರು ಕೂಡ ಇದೇ ರೀತಿ ಮಾಡಿದ್ರು. ಇವತ್ತು ದಿನೇಶ್ ಗುಂಡೂರಾವ್ ಅವರ ಸರದಿ. ಸಾಮಾಜಿಕ ಅಂತರವನ್ನ ಮರೆತು ಕಿಟ್ ಅನ್ನ ವಿತರಣೆ ಮಾಡಿದ್ದಾರೆ. ಇನ್ನು ಕಿಟ್ ಕೊಡ್ತಾ ಇದ್ದಾರೆ ಅಂತಿದ್ದ ಹಾಗೆ ಜನ ಕೂಡ ಅಲ್ಲಿ ಮುಗಿಬಿದ್ದಿದ್ರು. ಅದೆಷ್ಟು ಹೇಳಿದ್ರು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡಿಲ್ಲ ಜನ. ರೇಷನ್ ವಿತರಣೆ ವೇಳೆ ನೂರಾರು ಜನರನ್ನ ನಿಯಂತ್ರಿಸುವುದಕ್ಕೆ ಹಸ ಪಡಬೇಕಾಯಿತು. ಟೋಕನ್ ವ್ಯವಸ್ಥೆ ಮಾಡಿದ್ರು ಕೂಡ ಕಿಟ್ಗಳಿಗಾಗಿ ಜನ ಮುಗಿಬಿದ್ರು. ಅಲ್ಲಿ ಯಾವುದೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ. ನಮಗೂ ಅರ್ಥ ಆಗುತ್ತೆ, ಯಾಕಂದ್ರೆ ಜನರಿಗೆ ಪಾಪ ತಿನ್ನೋದಕ್ಕೂ ಅನ್ನ ಇಲ್ಲದಂತಹ ಪರಿಸ್ಥಿತಿ ಇದೀಗ. ಬಡ ಕಾರ್ಮಿಕರಿಗೆ, ದಿನ ಕೂಲಿ ನೌಕರರಿಗೆ, ಹೀಗೆ ಸಾಕಷ್ಟು ಕೆಳ ವರ್ಗದ ಜನರಿಗೆ ಉಂಟಾಗಿರುವಂಥದ್ದು. ಬಟ್ ಈ ಸಂದರ್ಭದಲ್ಲಿ ಪೊಲಿಟಿಕಲ್ ನಾಯಕರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಆದರೆ ಏನ್ ರೂಲ್ಸ್ ಮಾಡಿದ್ದಾರೆ ಅದನ್ನ ಅಲ್ಲಿ ಪಾಲನೆ ಮಾಡಬೇಕಾದಂತಹ ಅವಶ್ಯಕತೆ ಇತ್ತು. ಬಟ್ ಅಲ್ಲಿ ಜನ ಆ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ. ಒಬ್ರಿಗೊಬ್ರು ಸರತಿ ಸಾಲಿನಲ್ಲೇನೋ ನಿಂತಾರೆ, ಆದ್ರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಆಗಿಲ್ಲ. ಆ ದೃಶ್ಯವನ್ನ ನಾವೀಗ ತೋರಿಸ್ತಾ ಇದ್ದೀವಿ. ಕೆಪಿಸಿಸಿ ಮಾಜಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಟೋಕನ್ ಅನ್ನ ಕೂಡ ಅಲ್ಲಿ ಕೊಡ್ಲಾಗಿತ್ತು. ಬಟ್ ಆದ್ರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಿಲ್ಲ. ಏನ್ ರೂಲ್ಸ್ ಇದೆ ಆ ರೂಲ್ಸ್ ಅನ್ನ ಫಾಲೋ ಮಾಡಕ್ಕೆ ಹೇಳಬೇಕಾಗಿತ್ತು. ಅವರು ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಿಲ್ಲ. ಬೆಂಗಳೂರಿನ ಆತಂಕ ಹೆಚ್ಚಿಸಿದೆ ಬಿಹಾರಿ ಕಾರ್ಮಿಕ ಹೊಂಗಸಂದ್ರದಲ್ಲಿ. ಇಂದು ಒಂದೇ ದಿನವೇ 5 ಕೇಸ್ ಪತ್ತೆಯಾಗಿದೆ. ಪೇಷಂಟ್ ನಂಬರ್ 419 ಸಂಪರ್ಕದಿಂದ 5 ಕೊರೋನಾ ಸೋಂಕು ಹರಡಿದೆ. ಒಟ್ಟಾರೆಯಾಗಿ ಬಿಹಾರಿ ಕಾರ್ಮಿಕನಿಂದ ಈಗಾಗಲೇ ಸಾಕಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಇರೋದು ಬೆಳಕಿಗೆ ಬರ್ತಾ ಇದೆ. ಇವತ್ತು ಒಂದೇ ದಿನ 5 ಕೇಸ್ ಪತ್ತೆಯಾಗಿದೆ. ಪೇಷಂಟ್ ನಂಬರ್ 419 ಸಂಪರ್ಕದಿಂದ 5 ಕೊರೋನಾ ಸೋಂಕು ತಗುಲಿದೆ. ಹೊಂಗಸಂದ್ರದಲ್ಲಿ ಈವರೆಗೂ 26 ಮಂದಿಗೆ ಸೋಂಕು ತಗುಲಿದೆ. ಬಿಹಾರಿ ಕಾರ್ಮಿಕರಿಂದ 26 ಮಂದಿಗೆ ಸೋಂಕು ಹರಡಿದೆ. ಒಬ್ಬ ವ್ಯಕ್ತಿಯಿಂದ 26 ಜನರಿಗೆ ಕೊರೋನಾ ಸೋಂಕು ಹರಡಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಲೆಕ್ಕ ಹಾಕಿ, ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಗತ್ತೆ ಅಂತ. ಯಾಕಂದ್ರೆ ಬಿಹಾರಿ ಕಾರ್ಮಿಕನ್ ಓರ್ವನಿಂದಲೇ ಪೇಷಂಟ್ ನಂಬರ್ 419 ಏನಿದಾನೆ ಈತನಿಂದ ಸುಮಾರು 26 ಜನರಿಗೆ ಇದೀಗ ಕೊರೋನಾ ಸೋಂಕು ಹರಡಿರುವಂಥದ್ದು. ಇವತ್ತು ಒಂದೇ ದಿನ 5 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ಹೊಂಗಸಂದ್ರದ ಪ್ರಕರಣ ಸಾಕಷ್ಟು ಆತಂಕವನ್ನ ಹೆಚ್ಚಿಸ್ತಾ ಇದೆ. ಈಗಾಗಲೇ ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲದೆ ಅಲ್ಲಿ ಮೆಡಿಸಿನ್ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ಈಗ ಕೈಗೊಳ್ಳಲಾಗ್ತಾ ಇದೆ. ಬಟ್ ಈ ಒಬ್ಬ ವ್ಯಕ್ತಿಯಿಂದ ಈಗ 26 ಜನಕ್ಕೆ ಕೊರೋನಾ ಸೋಂಕು ಹರಡಿದೆ.